ಈ ಥರ ಪಲ್ಯ ಮಾಡಿಕೊಟ್ರೆ ಯಾರು ಸಹ ಬೇಡ ಅನ್ನಲ್ಲ, ಚೌಳಿಕಾಯಿ ತಿನ್ನಲಾರ್ದವ್ರು ಕೂಡ ತಿಂತಾರೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ರೆಸಿಪಿ ಬಂದುಬಿಟ್ಟು ಜವಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಮೊದಲೇದಾಗಿ ಜವಳಿಕಾಯಿನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಒಂದು ವಿಸಿಲ್ ಓಡಿಸಿದ್ರೆ ಸಾಕು. ಧನಿಯಾ ಪುಡಿ ತೊಗೊಂಡಿದ್ದೀನಿ, 1-2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಗರಂ ಮಸಾಲ 1 ಸ್ಪೂನು, ಹುರಿದು ಶೇಂಗಾ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಸಾಸಿವೆ, ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಖಾರದ ಪುಡಿ, ಖಾರ ನೋಡಿಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕು ಅಂತ ನೋಡಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೋಬೇಕು ಅಂತ ಅನಿಸಿದ್ರೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನಲ್ಲು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಎಣ್ಣೆ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ತುರಿದಿದ್ದು ಒಣ ಕೊಬ್ಬರಿ, ಶೇಂಗಾ ಬೀಜ, ಧನಿಯಾ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ನಾನು ಜವಳಿಕಾಯಿ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿರಲಿಲ್ಲ. ಈಗ ಇದನ್ನಿಷ್ಟು ಮಿಕ್ಸಿ ಮಾಡ್ಕೊಂಬರೋಣ. ಅದರಲ್ಲಿ ಬೆಳ್ಳುಳ್ಳಿ ಹೆಸರು ಕೂಡ ಹಾಕಿದ್ದೀನಿ, ಅದನ್ನು ಇದಾಗಿದೆ ಅದರಲ್ಲಿ ಹಾಕಿದ್ದೀನಿ. ಈಗ ಬಾಣಲೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಈಗ ಈ ಜವಳಿಕಾಯಿ ಬೇಯಿಸಿಟ್ಕೊಂಡಿರೋ ಜವಳಿಕಾಯಿನ ಇದಕ್ಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಡೈರೆಕ್ಟಾಗಿ ನೀವು ಎಣ್ಣೆನಲ್ಲಿ ಕೂಡ ಫ್ರೈ ಮಾಡ್ಕೋಬೋದು, ಕುಕ್ಕರಲ್ಲಿ ವಿಸಿಲ್ ಓಡಿಸೋದು ಬೇಡ ಅಂತಂತಂದರೆ. ಎಣ್ಣೆಯಲ್ಲಿ 1-2 ಸರಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇದನ್ನು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಟ್ರೈ ಮಾಡಿ ಬಂತಂತ ನನಗೊಂದು ತಿಳಿಸಿ, ಟ್ರೈ ಮಾಡಿಬಿಟ್ಟು. ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಕ್ಕೊಂಡ್ಬಿಡ್ತೀನಿ. ಈಗ ಅದೇ ಬಾಣಲಿಗೆ ಮತ್ತೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಈಗ ಇದಕ್ಕೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಈರುಳ್ಳಿನ ಹುರಿಬೇಕು. ಈರುಳ್ಳಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕೀಗ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ತಾಳಿಸಿದ್ರೆ ಈರುಳ್ಳಿ ತುಂಬ ರುಚಿಯಾಗುತ್ತೆ ಪಲ್ಯನೂ ಕೂಡ. ಅದಕ್ಕೆ ಈಗ ಆಲ್ಮೋಸ್ಟ್ ಆಗಿದೆ. ಈಗ ಇದು ನೋಡಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಪೌಡ್ರ್ ಹಾಕೋಣ. ಇದನ್ನು ನಾನು ನೀರು ಹಾಕ್ಲಾರ್ದಂಗೆ ರುಬ್ಕೊಂಡಿದ್ದೀನಿ. ಇದನ್ನು ಡ್ರೈ ಪೌಡ್ರ್ ಮಾಡ್ಕೋಬೇಕು. ಇದನ್ನು ಈ ಪೌಡ್ರು ನೀವು ಮಾಡಿಟ್ಕೊಂಡ್ರೆ ನೀವು ಬೇಕಾದರೆ ಕ್ಯಾಪ್ಸಿಕಮ್ ಪಲ್ಯ ಯಾವುದಕ್ಕಾದರೂ ಹಾಕೋಬೋದು, ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಟ್ಕೊಂಡ್ರೆ. ನೋಡಿ, ನಾನು ಏನು ಕಾಯಿ ಬೇಯಿಸಿಟ್ಟಿದ್ನಲ್ಲ ಜವಳಿಕಾಯಿ, ಅದ್ರದ್ದೇ ನೀರು ತೆಗೆದಿಟ್ಕೊಂಡಿದ್ದೆ, ಅದೇ ನೀರನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಅರಿಶಿನ ಕಲಿಸ್ಕೊಂಬಿಡೋಣ. ಹಾಕ್ಕೊಂಡು 1-2-3 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆ ಎಣ್ಣೆ ಬಿಡಬೇಕದು. ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಬೇಯಿಸಿರುವಂಥ ಜವಳಿಕಾಯಿ ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಆ ಮಸಾಲೆನಲ್ಲಿ ಚೆನ್ನಾಗಿ ಅದು ಬೆರಿಬೇಕು, ಕಲಿಸ್ಕೊಳ್ಬೇಕು. ಈಗ ಚೆನ್ನಾಗಿ ಬೇಗ ಆಗುತ್ತೆ ಇದು. ಜವಳಿಕಾಯಿ ಬೆಂದಿತ್ತಂತಂದರೆ ಇನ್ನೂ ಜಲ್ದಿ ಆಗೋಗ್ಬಿಡುತ್ತೆ ಪಲ್ಯ. ಚಪಾತಿಗಾಗಲಿ ರೊಟ್ಟಿಗಾಗಲಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಪಲ್ಯ ಮಾಡಿಕೊಡಿ, ಯಾರು ಬೇಡ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. 1 ಚಪಾತಿ ತಿನ್ನೋ ಜಾಗದಲ್ಲಿ 2 ಚಪಾತಿ ತಿಂತಾರೆ, 2 ಚಪಾತಿ ತಿನ್ನೋ ಜಾಗದಲ್ಲಿ 3 ಚಪಾತಿ ಹಾಕ್ಸ್ಕೊಂಡು ತಿಂತಾರೆ. ಈ ಪಲ್ಯ ಅಷ್ಟು ರುಚಿಯಾಗುತ್ತೆ. ಟ್ರೈ ಮಾಡಿ ನೀವು, ಹೇಗೆ ಬಂತಂತ ನನಗೂ ಹೇಳಿ. ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಬಿಡ್ತಾ ಇದೆ ನೋಡಿ ಚೆನ್ನಾಗಿ. 1-2 ಸೆಕೆಂಡು ಮುಚ್ಚಿಟ್ಬಿಡ್ತೀನಿ ಇದನ್ನು. ಈಗ ಇದನ್ನು ಆಗಿದೆನಾ ಅಂಥೇಳಿ ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಕುದೀತಾ ಇದೆ. ಈಗ ಇದು ಒಂದು ಸರಿ ಕಲಿಸ್ಕೊಂಬಿಡೋಣ ಇದನ್ನು. ಸೂಪರ್ ಟೇಸ್ಟಿ ಆಗುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು. ಮಕ್ಕಳು ಸಹಿತನೂ ಇಷ್ಟಪಟ್ಟು ತಿಂತಾರೆ.
ನೀವು ಲಂಚ್ ಬಾಕ್ಸಿಗೆ ಸಹಿತ ಈ ಥರ ಹಾಕಿ ಕಳಿಸ್ಬೋದು. ಮಕ್ಕಳಿಗೆ ಇಷ್ಟಪಟ್ಟು ತಿಂದು ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಚಪಾತಿ ಜೊತೆ ತಿನ್ಲಿಕ್ಕೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದು ಸರ್ವಿಂಗ್ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ ಜವಳಿಕಾಯಿ ಪಲ್ಯ ಮಾಡುವ ರೆಸಿಪಿ. ತುಂಬ ಈಸಿ, ಹಂಗೆ ಜಲ್ದಿನೇ ಆಗುತ್ತೆ ಇದು ಮಾಡುವಂಥದ್ದು ಪಲ್ಯ. ಯಾರೆಲ್ಲ ಜವಳಿಕಾಯಿ ಪಲ್ಯ ತಿನ್ನಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಅಂತ ಕೊಡಿ. ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಸಿಗೋಣ.